ನಂಜನಗೂಡಿನ ಗೌರಿಘಟ್ಟದ ಬೀದಿಯಲ್ಲಿರುವ ಹೊನ್ನಲಗೆರೆ ಮಠದಲ್ಲಿ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳ 25ನೇ ಪುಣ್ಯಸ್ಮರಣೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಈ ಶುಭ ಸಂದರ್ಭದಲ್ಲಿ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಧರ್ಮಸಭೆಯಲ್ಲಿ ಭಾಗವಹಿಸಿ ಭಕ್ತ ಸಮೂಹಕ್ಕೆ ಆಶೀರ್ವಚನ ನೀಡಿದ್ದರು. ಮಾನವ ಜೀವನ ಶಾಶ್ವತವಲ್ಲ, ಆದರೆ ಮನುಷ್ಯನ ಸತ್ಕಾರ್ಯಗಳು ಸದಾಕಾಲ ಉಳಿಯುತ್ತವೆ ಎಂದು ಜಗದ್ಗುರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಧರ್ಮ ಸಮಾರಂಭದಲ್ಲಿ ಮಾತನಾಡಿದ ಜಗದ್ಗುರುಗಳು, ಮನುಷ್ಯನ ಜೀವನ ಜನ್ಮ ಜನ್ಮಗಳ ಪುಣ್ಯ ಫಲದಿಂದ ದೊರೆಯುತ್ತದೆ ಎಂದಿದ್ದಾರೆ. ಅರಿವು, ಆದರ್ಶ ಮತ್ತು ಮೌಲ್ಯಗಳಿಂದ ಮನುಷ್ಯನ ಬದುಕು ಸಮೃದ್ಧವಾಗಬೇಕು. ಹುಟ್ಟು ಮತ್ತು ಸಾವು ಎರಡೂ ಅನಿವಾರ್ಯ, ಆದರೆ ಹುಟ್ಟು ಮತ್ತು ಸಾವಿನ ನಡುವಿನ ಜೀವನವನ್ನ ಸಾರ್ಥಕಗೊಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಲಿಂಗೈಕ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ವೀರಶೈವ ಧರ್ಮದ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಭಕ್ತರಿಗೆ ಉತ್ತಮ ಸಂಸ್ಕಾರ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬೋಧಿಸಿದರು. ಅವರ ಆದರ್ಶಗಳು ಸದಾ ಸ್ಮರಣೀಯ ಎಂದು ಜಗದ್ಗುರುಗಳು ಸ್ಮರಿಸಿದ್ದಾರೆ. 120 ಕಾಶಿಯನ್ ಈ 5 ಸೈದ್ಧಾಂತಿಕವಾಗಿ ನೋಡಿದರೆ 120 ವರ್ಷ ಒಬ್ಬ ಮನುಷ್ಯನಿಗೆ ದೇವರ ಆಯುಷ್ಯವನ್ನು ಕೊಟ್ಟಾನು. ಆದರೆ ಎಷ್ಟೋ ಜನ 120 100 ಸಹಿತ ಬದುಕಲಾರ್ದಂಥ ಪರಿಸ್ಥಿತಿ